ಎಲ್ಲರಿಗೂ ನಮಸ್ಕಾರ. ಸಂಜೀವನಿ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಶ್ರುತಿ ನೀರಾಯ. ಲೋಕಸಭಾ ಫಲಿತಾಂಶ ಇಡೀ ದೇಶವನ್ನೇ ಬೆಚ್ಚಿ ಬೆರಗಾಗಿಸಿದೆ. ಹಾಗೆ ಒಂದು ಸೆಂಟ್ರಲ್ ಅಲ್ಲಿ ಬಿಜೆಪಿ 292 ಸ್ಥಾನವನ್ನ ಗಿಟ್ಟಿಸಿಕೊಂಡು ತೃಪ್ತಿಯನ್ನ ಪಡ್ಕೊಂಡಿರುವಂತದ್ದು. ಇದರ ಬೆನ್ನಲ್ಲೇ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಒಂದಿಷ್ಟು ಏರಿಳಿತ ಕೂಡ ಕಂಡು ಬಂದಿರುವಂತದ್ದು. ಎಕ್ಸಿಟ್ ಪೋಲ್ಗಿಂತ ಒಂದು ರೀತಿ ಇತ್ತು, ಹಾಗೆ ಎಕ್ಸಿಟ್ ಪೋಲ್ ಆದ ನಂತರ ಒಂದು ರೀತಿಯಾದಂತಹ ಏರಿಳಿತ ಕಂಡಿರುವಂತದ್ದು. ಸೊ ಇದರ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನ ಕೇಳೋಣ. ಇವತ್ತು ನಮ್ಮ ಜೊತೆ ಇದ್ದಾರೆ ಷೇರು ಮಾರುಕಟ್ಟೆಯ ಖ್ಯಾತ ಪರಿಣಿತರಾದಂತಹ ಕುಮಾರ್ ಜಾಗೀರ್ದಾರ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇದು ಷೇರು ಮಾರುಕಟ್ಟೆಯಲ್ಲಿ ನೀವು ಎಷ್ಟು ವರ್ಷದಿಂದ ಪರಿಣಿತಿ ಹೊಂದಿದ್ದೀರಾ? ಜೊತೆಗೆ ಮುಖ್ಯವಾಗಿ ಷೇರು ಮಾರುಕಟ್ಟೆ ಅಂದ್ರೆ ಏನು ಅಂತ ಸಾಮಾನ್ಯ ಜನರಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ. ನನಗೂ ತುಂಬ ಸಂತೋಷ. ನಿಮ್ಮ ಸಂಜೀವನಿ ಡಿಜಿಟಲ್ ಹತ್ರ ಫಸ್ಟ್ ಟೈಮ್ ಮಾತಾಡ್ತಾ ಇದ್ದೀನಿ. ನಾವು ಶೇರ್ ಮಾರ್ಕೆಟ್ನಲ್ಲಿ 30 ವರ್ಷ ಆಯಿತು. ಅಂದರೆ ಒಂದು ನಮ್ಮ ವಂಶ ಪರಂಪರೆ. ನಮ್ಮ ತಾತ ಬೆಂಗಳೂರು ಸ್ಟಾಕ್ ಎಕ್ಸ್ಚೇಂಜ್ ಶುರು ಮಾಡಿದ್ದು. ನಮ್ಮ ಅಪ್ಪ ಪ್ರೆಸಿಡೆಂಟ್ ಆಗಿದ್ದರು ಸ್ಟಾಕ್ ಎಕ್ಸ್ಚೇಂಜ್ಗೆ. ನಾನು 3rd ಜನರೇಷನ್ನು. ನಾನು ಪ್ರಸ್ತುತ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಬ್ರೋಕರ್ ಆಗಿದ್ದೀನಿ. ಆಲ್ ಇಂಡಿಯಾ ಸ್ಟಾಕ್ ಎಕ್ಸ್ಚೇಂಜ್, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇದೆ ಅಲ್ವಾ, ಅದನ್ನಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ನಮಗೆ ಇದು ಎಲೆಕ್ಷನ್ಸ್ನಲ್ಲಿ ತುಂಬಾ ನೋಡಿದ್ದೀವಿ ಅಪ್ ಡೌನು. ಈ ವರ್ಷವೂ ಸ್ವಲ್ಪ ಜಾಸ್ತಿನೇ ಆಗಿದೆ. ಯಾವಾಗೂ ಇಷ್ಟ ಆಗಿಲ್ಲ. ಒಂದೇ ದಿವಸ ಅಷ್ಟು ಬಿದ್ದಿದ್ದು 4,500 ಪಾಯಿಂಟ್ಸು ಸೆನ್ಸೆಕ್ಸ್ನಲ್ಲಿ. ನಮ್ಮ ಇತಿಹಾಸದಲ್ಲಿ ನಾವು ಕಂಡಿಲ್ಲ. ಈ ಸಾರಿ ಸ್ವಲ್ಪ ಜಾಸ್ತಿನೇ ಆಯಿತು. ಪಬ್ಲಿಕ್ಕಿಗೆ ತುಂಬ ಕಷ್ಟ ಆಯಿತು. ಹೌದು ಸರ್. ಈಗ ಸಾಮಾನ್ಯವಾಗಿ ಸಾಮಾನ್ಯ ಜನರಿಗೆ ಗೊತ್ತಿಲ್ಲ ಷೇರು ಮಾರುಕಟ್ಟೆ ಅಂದರೆ ಏನು, ಅದ್ರ ಬಗ್ಗೆ ಮಾಹಿತಿನೇ ಇಲ್ಲದವರು ಸಾಕಷ್ಟು ಜನ ಇದ್ದಾರೆ ನಮ್ಮ ದೇಶದಲ್ಲಿ. ಸೊ ಹಾಗಾಗಿ ಷೇರು ಮಾರುಕಟ್ಟೆ ಅಂದರೆ ಏನು ಸರ್? ಶೇರು ಮಾರ್ಕೆಟ್ ಅಂದರೆ ಇವಾಗ ಇದು ನಮ್ಮ ದೇಶದಲ್ಲಿ 2 ಇದೆ ಮೈನ್. ಒಂದು ಅಗ್ರಿಕಲ್ಚರ್, ಒಂದು ಇಂಡಸ್ಟ್ರಿ. ಇವಾಗ ಅಗ್ರಿಕಲ್ಚರ್ ಅವ್ರ ತೋಟ ಅವ್ರು ಮಾಡ್ಕೊಳ್ತಾರೆ. ಬಟ್ ಈ ಶೇರ್ ಮಾರ್ಕೆಟ್ನಲ್ಲಿ ಎಲ್ಲರೂ ಫ್ಯಾಕ್ಟ್ರಿ ಕಂಪನಿ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಸೊ ಅವ್ರು ಏನು ಮಾಡ್ತಾರೆ, ಈ ಶೇರ್ಸ್ ಅಂದರೆ ಈ ಬಂಡವಾಳ ಏನಿದೆಯೋ, ಇವಾಗ ನನಗೆ ಯಾರ ಮೇಲೆ ಭರೋಸೆ ಇದೆ, ಅವ್ರು ನನಗೇನ ಬುದ್ಧಿವಂತರು, ನನ್ನ ಜಾಸ್ತಿ ಓದಿದ್ದಾರೆ ಅಂತ, ಅವ್ರಿಗೆ ನಾವು ದುಡ್ಡು ಕೊಟ್ಬಿಟ್ಟು ಒಂದು ಭಾಗ, ಶೇರ್ ಅಂದರೆ ಭಾಗ, ನಮ್ಗೆ ಇವಾಗ ಅವನು 1,000 ಕೋಟಿ ಕರೆಕ್ಷನ್ ಮಾಡಿ ಒಂದು ಕಂಪ್ನಿಗೆ ಕರ್ತಾನೆ ಅನ್ಕೋರಿ. ನಾವು ನಮ್ಮ ಹತ್ರ ಇರೋದು 10,000 ರೂಪಾಯಿ. ನಾನು 10,000 ರೂಪಾಯಿ ಕಂಪ್ನಿ ಶುರು ಮಾಡೋಕ್ಕಾಗೋದ್ರ ಆ ಶೇರ್ಗೆ ನಾನು ಅಷ್ಟು ದುಡ್ಡು ಹಾಕಬಲ್ಲೆ ಅಂದರೆ ನಾನು ಅಷ್ಟು ಕಾಂಟ್ರಿಬ್ಯೂಟ್ ಮಾಡ್ತೀನಿ ಕ್ಯಾಪಿಟಲ್ಗೆ ಅಂತ ಶೇರ್ಸ್ ಅಂತೀವಿ ಅದಕ್ಕೆ. ಸೊ ಅದು ಬಂದು ನಮ್ಮ ದೇಶದಲ್ಲಿ 1976ಇಂದ ಸ್ವಲ್ಪ ಎಲ್ಲ ಮಾಹಿತಿ ಇದೆ. ಅದಕ್ಕೆ ಮುಂಚೆ ಸ್ವಲ್ಪ ಕಡಿಮೆ ಇತ್ತು. ಇವಾಗ ನೋಡಿ, ಅಮೆರಿಕ ಅಂತ ಮುಂದುವರೆದ ದೇಶಕ್ಕೆ 60% ಪ್ರಜೆಗರಿಗೆ ಶೇರ್ ಮಾರ್ಕೆಟ್ನಲ್ಲಿ ಡೈರೆಕ್ಟ್ ಟ್ರೇಡಿಂಗ್ ಮಾಡ್ತಾರೆ, ಮ್ಯೂಚುವಲ್ ಫಂಡ್ ಹಾಕ್ತಾರೆ. ನಮ್ಮ ದೇಶದಲ್ಲಿ ಬರೀ 2% ಮಾಡ್ತಾರೆ ಅಷ್ಟೇ. ಇನ್ನೂ ಜಾಸ್ತಿ ಅವೇರ್ನೆಸ್ ಬಂದಿಲ್ಲ. ಬಟ್ ಮುಂದಕ್ಕೆ ಬಂದೇ ಬರುತ್ತೆ ಅಂತ ಅನ್ಸುತ್ತೆ ನನಗೆ. ಅದೇ ಇದು ಇನ್ವೆಸ್ಟ್ಮೆಂಟ್ಸ್ ಮಾಡೋಕ್ಕೆ ಇದು ಇವಾಗ ಇನ್ಫ್ಲೇಷನ್ ಬೀಟ್ ಮಾಡಬೇಕು ಅಂದರೆ ನಮಗೆ ಫಿಕ್ಸೆಡ್ ಡಿಪಾಸಿಟ್ನಲ್ಲಿ ಬರೀ 6%, 6.5% ಸೀನಿಯರ್ ಸಿಟಿಜನ್ ಬರ್ಬೋದು. ಬಟ್ ಶೇರ್ ಮಾರ್ಕೆಟ್ನಲ್ಲಿ ನಮಗೆ ಒಂದು 25-30% ವರ್ಷಕ್ಕೆ ಬರೋ ಚಾನ್ಸಸ್ ಇದೆ. ಅದಕ್ಕೆ 30% ಅಂದರೆ ಇನ್ಫ್ಲೇಷನ್ ನಮ್ದು 8% ಇದೆ ಅಲ್ವಾ, ಅದು ಬೀಟ್ ಮಾಡಬೇಕು ಅಂದರೆ ಬೇರೆನೂ ಇದು ಮಾಡ್ಕೋಬೇಕಾದ್ರೆ ಇನ್ವೆಸ್ಟ್ಮೆಂಟ್ಸ್ ನಾವು. ಅದಕ್ಕೆ ಇದೇನಾಗತ್ತೆ ಅಂದರೆ, ಈ ಮಾರ್ಕೆಟ್ನಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ಅದು ಕ್ರಮೇಣ ಪ್ರಾಫಿಟ್ ಆಗಿ ದೊಡ್ಡ ಕಂಪ್ನಿ ಆಗಿಬಿಡ್ತಲ್ಲ. ಆ ಕಂಪ್ನಿಗೆ ಇವಾಗ ನಾವು ಫಸ್ಟು ಎಂಟರ್ ಆಗಿರೋರಿಗೆ ಕಡಿಮೆಗೆ ಸಿಕ್ಕಿರುತ್ತೆ. ಅದು ಅವ್ರ ಹತ್ರ ನಾವು ತೊಗೋಬೇಕಾಗತ್ತಲ್ವಾ, ಅದಕ್ಕೆ ಸ್ವಲ್ಪ ಪ್ರೀಮಿಯಂ ಕೊಡಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಪ್ರೀಮಿಯಂ ಕೊಡೋವಾಗ ಸ್ವಲ್ಪ ಮಾರ್ಕೆಟು ಇವಾಗ ಇದು ಜಾಸ್ತಿ ಆಗ್ತಾನೆ ಇರುತ್ತೆ. ಆಸ್ ಪರ್ ವರ್ಕಿಂಗ್ ಆಫ್ ದ ಕಂಪನಿ ಡಿಪೆಂಡ್ಸ್. ಕೆಲವೆಲ್ಲ ಬಿದ್ದೋಗ್ಬಿಡುತ್ತೆ, ಅದು ಬೇರೆ ವಿಷಯ. ಬಟ್ ಜಾಸ್ತಿ ಇವಾಗ ಇದು ನಮ್ಮ ದೇಶದಲ್ಲಿ ಬೆಸ್ಟ್ ಕಂಪನೀಸ್, ಪ್ರಪಂಚದಲ್ಲೇ ಬೆಸ್ಟ್ ಕಂಪನೀಸ್ ಇದೆ ಇವಾಗ. ಎಸ್ಪೆಷಲಿ IT ಸೆಕ್ಟರ್ ಅದು ಚೆನ್ನಾಗಿದೆ. ಸರ್, ಇನ್ನು ಲೋಕಸಭಾ ಎಲೆಕ್ಷನ್ದು ರಿಸಲ್ಟ್ ಬಂತು. ರಿಸಲ್ಟ್ಗಿಂತ ಎಕ್ಸಿಟ್ ಪೋಲ್ ಮಾಡಿದ್ರು. ಆ ಟೈಮಲ್ಲಿ ಒಂದು ಸಮೀಕ್ಷೆ ಆಯಿತು. ಸೊ ಅದರ ಹಿಂದೆ ಒಂದು ರೀತಿಯಾದಂತಹ ಏನು ಶೇರ್ ಮಾರ್ಕೆಟ್ ಅಲ್ಲಿ ಕುಸಿತ ಇತ್ತು. ಶೇರ್ ಮಾರ್ಕೆಟ್ಗೆ ಇವಾಗ ಏನು ಬೇಕಿದೆ ಅಂದರೆ, ಇನ್ವೆಸ್ಟರ್ಸ್ಗೆ ಫಸ್ಟು ಇದು ತುಂಬ ಒಂಥರ ಸೂಕ್ಷ್ಮವಾದ ಇನ್ವೆಸ್ಟ್ಮೆಂಟ್ ಇದೆ. ಇದು ನಾಟ್ ಲೈಕ್ ಇದು ಏನೋ ಬ್ಯಾಂಕ್ ಹಾಕ್ಬಿಟ್ಟು ಒಂದು ವರ್ಷ ಮಾಡ್ತಾಕ್ಬಿಟ್ರೆ ಬಡ್ಡಿ ಬರುತ್ತೆ ಅಂತ, ಹಂಗಲ್ಲ. ಇದು ಅಪ್ ಡೌನ್ ಆಗ್ತಾನೆ ಇರುತ್ತೆ. ಯಾಕೆಂದರೆ ಒಂದೊಂದು ನಮ್ಗೆ ಎಫೆಕ್ಟ್ ಆಗುತ್ತೆ. ವಾತಾವರಣ ಹೆಂಗೆ ಅಂತೀರಾ, ಪಾಲಿಸಿ ಆಫ್ ದ ಗೌರ್ಮೆಂಟ್ ಆಗ್ಬೋದು, ಮಾನ್ಸೂನ್ ಆಗ್ಬೋದು. ಮಾನ್ಸೂನ್ ಚೆನ್ನಾಗಿದೆ ಅಂದರೆ, ಬೆಲೆ ಚೆನ್ನಾಗಿದೆ ಅಂದರೆ ಟ್ರ್ಯಾಕ್ಟರ್ ಕಂಪನಿ ಹೊರೋದ್ರ ಅರ್ಥ ಆಯ್ತಾ. ಜನರಿಗೆ ದುಡ್ಡು ಸೇರಬೇಕು ಅಂದರೆ ಅದು ಆವಾಗ ಚೇಂಜಸ್ ಆಗ್ತಾ ಇರಬೇಕು. ಆ ಚೇಂಜಸ್ ನಮ್ಗೆ ಫೇವರಬಲ್ ಆಗಿದೆಯಾ ಇನ್ವೆಸ್ಟರ್ಗೆ ಅಂತ ನೋಡ್ಕೋಬೇಕಾಗುತ್ತೆ. ಅದು ಪ್ರಕಾರ, ಮೂಡ್ ಪ್ರಕಾರ ಮಾರ್ಕೆಟು ಅಪ್ ಡೌನ್ ಆಗ್ತಾ ಇರುತ್ತೆ. ಅದಕ್ಕೆ ಈ ಸಾರಿ ಏನಾಗುತ್ತೆ, ಮೋಡಿ ಬಂದು 10 ವರ್ಷದಿಂದ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು.
ತುಂಬ ಇನ್ವೆಸ್ಟರ್ಸು ಮುಂದಕ್ಕೆ ಬಂದು ಅವ್ರು ಓಪನ್ ಮಾಡಿದ್ರು ಅಕೌಂಟ್. ಅದು ಒಂದು. ಆಮೇಲೆ ಫಾರಿನರ್ಸ್ಗೂ ತುಂಬ ಭರವಸೆ ಬಂತು ನಮ್ಮ ದೇಶದಲ್ಲಿ. ಇಂಡಿಯಾ 5ನೇ ರ್ಯಾಂಕ್ ಇದೆ, ಇವಾಗ 3ನೇ ರ್ಯಾಂಕ್ ಬರುತ್ತೆ ಇನ್ನು 3 ವರ್ಷಕ್ಕೆ ಅಂತ ಇಡೀ ಪ್ರಪಂಚದಲ್ಲಿ ಅಂತ ಪ್ರೊಡಕ್ಷನ್ ಆಗ್ತಾ ಇದೆ. ಇದಕ್ಕೆಲ್ಲ ಮೋದಿ ಆ್ಯಂಡ್ BJPನೇ ಕಾರಣ. ಇವರಿದ್ರೆ ನಾವು ಸೇಫು. ಕಿಚಡಿ ಗೌರ್ಮೆಂಟ್ ಕಾರ್ ಬಂದರೆ ಆಟೋಮೆಟಿಕ್ ಆಗಿ ಬಿದ್ದೋಗ್ಬಿಡುತ್ತೆ ಮಾರ್ಕೆಟ್. ಬಿಕಾಸ್ ಅವರು ಒಂದೊಂದು ದಿವಸ ಒಂದೊಂದು ಥರ ಮಾತಾಡ್ತಾರೆ. ಅದಕ್ಕೆ ನಂಬಿಕೆ ಇಲ್ಲ ಯಾರಿಗೂ ಜನಕ್ಕೆ. ಅದಕ್ಕೆ ಈ ಮೋಡಿ ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಸೋಲಂಗ್ ಬಂತು. ಅದಕ್ಕೆ ತುಂಬ ಜನ ನರ್ವಸ್ ಆಗಿಬಿಟ್ಟು ಮಾರಕ್ಕೆ ಶುರು ಮಾಡಿಬಿಟ್ರು. ಅದಕ್ಕೆ ಒಂದೇ ದಿವಸ ಏಕ್ದಮ್ 4,500 ಪಾಯಿಂಟ್ಸು. ಅಂದರೆ ನಮ್ಗೆ ಇರೋದು ಇಂಡೆಕ್ಸು 70,000 ಚಿಲ್ಲರೆ. 4,500 ಅಂದರೆ ಒಂದು 4%, ಅಂದರೆ 100 ರೂಪಾಯಿನ 4 ರೂಪಾಯಿ ಲಾಸ್ ಆಗಿಬಿಡ್ತು. ಯಾಕಂದರೆ ಫಾಸ್ಟಾಗಿ ಮಾರ್ಬಿಟ್ಟು ಓಡೋಗ್ಬೋಣ ಇದು ಸರಿ ಹೋಗೋದ್ರ ಅಂತ. ಆ ಇದನ್ನಲ್ಲಿ ಸ್ವಲ್ಪ ಪ್ಯಾನಿಕ್ ಆಗಿಬಿಟ್ಟು ಮಾರಕ್ಕೆ ಶುರು ಮಾಡಿದ್ರು. ಆಮೇಲೆ ಇವಾಗ ಸದ್ಯಕ್ಕೆ ಚೆನ್ನಾಗಿದೆ ವಾತಾವರಣ. ಬಿಕಾಸ್ ಮತ್ತೆ ಮೋಡಿ ಬಂದರು ಅಂತ ಒಂದು ಧೈರ್ಯ ಬಂತು. ಬಟ್ ಅವ್ರಿಗೆ ಕೆಲಸ ಮಾಡಕ್ಕೆ ಬಿಟ್ಟರೆ ಇನ್ನೊಂದು 5 ವರ್ಷ ಇನ್ನೂ ಮೇರೆ ಹೋಗುತ್ತೆ ಅಂತ ಅನ್ಕೊಂತೀನಿ ನಾನು. ಹೌದು ಸರ್, ಅದೇ ಈಗ ಎಕ್ಸಿಟ್ ಪೋಲ್ಗಿಂತ ಮುಂಚೆ ಒಂದು ರೀತಿ ಇತ್ತು. ಅದಾದಮೇಲೆ ಸಿಕ್ಕಾಪಟ್ಟೆ ಏನು ತುಂಬ ಏರಿಳಿತ ಆಯಿತು, ತುಂಬ ಕುಸಿತ ಕೂಡ ಆಯಿತು. ಅಂದರೆ ಕೊರೋನಾ ನಂತರ 4 ವರ್ಷದ ಬಳಿಕ ಇದು ತುಂಬ ವರ್ಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಏಕ್ದಮ್ ಇದಕ್ಕೆ ಇದಾಗ್ಬಿಡ್ತು, ಜನರಿಗೆ ಒಂಥರ ನಿರಾಸೆ ಆಗ್ಬಿಡ್ತು. ಯಾಕಂದ್ರೆ ಅಷ್ಟು ಆಸೆ ಇಟ್ಕೊಂಡಿದ್ರು ಮೋಡಿ ಬಂದು ಮಾರ್ಕೆಟ್ ಮೇಲೆ ಆಗುತ್ತೆ. ಮೊದಲೇ ತೊಗೊಂಡ್ಬಿಡ್ತಾರೆ. ಕೆಲವರು ಸಾಲ ಮಾಡಿ ತೊಗೊಂಡಿರ್ತಾರೆ, ಕೆಲವರು ಇದು ಸ್ಪೆಕ್ಯುಲೇಷನ್ ಮಾಡೋಕ್ಕೆ ಫಾರ್ವರ್ಡ್ನೇ ತೊಗೊಂಡಿರ್ತಾರೆ. ಅಂದರೆ ನಿಮ್ಮ ಹತ್ರ 10 ರೂಪಾಯಿ ಇದ್ರೆ 100 ರೂಪಾಯಿ ತೊಗೋಬೋದು. ಹೆಂಗಂದ್ರೆ ಬ್ಯಾಂಕ್ನ ಸಾಲ ಮಾಡಿಬಿಟ್ಟು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಂತ ಒಂದು ಇದಿದೆ ಸ್ಟ್ರಾಟಜಿ. ಅದನ್ನಲ್ಲಿ ಅವ್ರಿಗೆಲ್ಲ ಎದುರ್ಕೊಂಡು ಇದು ಎಲ್ಲಿ ಇನ್ನೂ ರಾಸ್ ಆಗಿಬಿಡ್ತು ಅಂತ ಪ್ಯಾನಿಕ್. ಅದಕ್ಕೆ ನಾವು ನಮ್ಮ ಎಷ್ಟಿದೆಯಾ ನಮ್ಗೆ ಯೋಗ್ಯತೆ ಪ್ರಕಾರ ಇನ್ವೆಸ್ಟ್ ಮಾಡ್ತೀವಿ, ಯಾವತ್ತೂ ತೊಂದರೆ ಆಗಲ್ಲ. ಇದು ಸ್ವಲ್ಪ ಸೇಫ್ ಇನ್ವೆಸ್ಟ್ಮೆಂಟ್ಸ್ ಮಾಡೋಕ್ಕೆ ಮಿಡಲ್ ಕ್ಲಾಸ್ ಅವ್ರಿಗೆ ಸ್ವಲ್ಪ ಇದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಇದೆಲ್ಲ ಇನ್ನೂ ಗೌರ್ಮೆಂಟ್ ತುಂಬ ಕೆಲಸ ಈ ವಿಷಯದಲ್ಲಿ ಮಾಡಬೇಕು ಅಂತ ನನಗೆ ಅನಿಸುತ್ತೆ. ಓಕೆ ಸರ್, ಇನ್ನು ಲೋಕಸಭಾ ಚುನಾವಣೆಗೂ ಅಥವಾ ಆ ಎಲೆಕ್ಷನ್ ರಿಸಲ್ಟ್ಗೂ ಈ ಒಂದು ಷೇರು ಮಾರುಕಟ್ಟೆಯ ಏರಿಳಿತಕ್ಕೂ ಏನು ಸಂಬಂಧ ಸರ್? ಅದರ ಬಗ್ಗೆ ಮಾಹಿತಿ ನೀಡೋದಾದ್ರೆ. ಹೌದು, ಇವಾಗ ಪೊಲಿಟಿಕಲ್ ಸ್ಟೆಬಿಲಿಟಿ ಇದ್ರೆ ತಾನೇ ನಮಗೆ ಚೆನ್ನಾಗಿ ನಡೆಸ್ಬೋದು ದೇಶ. ಇವಾಗ ಇದಿದ್ರೆ ಅನ್ಸರ್ಟೆಂಟಿ ಇದ್ರೆ ಒಂದೊಂದು ಪಾರ್ಟಿ ಒಂದೊಂದು ಥರ ಮಾತಾಡ್ತಾರೆ. ಕೆಲವು ಫ್ರೀ ಕೊಡೋಣ, ಗ್ಯಾರಂಟಿ ಕರ್ಕೋಣ, ಯಾಕೆ ನಾವು ಕೆಲಸ ಮಾಡಬೇಕು ಆರಾಮಾಗಿ. ಕೆಲವರು ಮೋಡಿ ಹಂಗಲ್ಲ, ಮೋಡಿ ಬಂದು ಗ್ರೋತ್ ಓರಿಯೆಂಟೆಡ್, ಡೆವಲಪ್ಮೆಂಟ್ ಓರಿಯೆಂಟೆಡ್. ಅದಕ್ಕೆ ಡೆವಲಪ್ಮೆಂಟ್ ಆಗ್ತಾ ಇದ್ರೆ ದೇಶದಲ್ಲಿ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ, ಜಾಬ್ ಆಪರ್ಚುನಿಟಿ ಸಿಗುತ್ತೆ, ಏನೋ ಯೂತ್ಗೆ ಒಂದು ಪ್ರೋತ್ಸಾಹ ಸಿಗುತ್ತೆ, ಎಜುಕೇಷನ್ ಚೆನ್ನಾಗಿರುತ್ತೆ. ಇದೆಲ್ಲ ಆಗಬೇಕು ಅಂದರೆ ಡೆವಲಪ್ಮೆಂಟ್ ಈಸ್ ಬೆಟರ್ ದೆನ್ ಫ್ರೀ ಬೀಸ್. ಅದಕ್ಕೆ ಮೋಡಿ ಇದ್ರೆ ಚೆನ್ನಾಗಿರುತ್ತೆ ಅಂತ ತುಂಬ ಜನ ಆಸಕ್ತಿ ಇಟ್ಕೊಂಡಿದ್ರು. ಅದ್ರ ಪ್ರಕಾರ ಸ್ವಲ್ಪ ಒಂದು 23 ಸೀಟ್ ಕಡಿಮೆ ಆಯಿತು. ಆದ್ರೂ ಮತ್ತೆ ಬಂದಿದ್ದಾರೆ ಅವ್ರ ಸಪೋರ್ಟರ್ಸಿಂದ, NDA ಇಂದ ಮತ್ತೆ ಬರುತ್ತೆ. ಬಟ್ ಆ ಸ್ಥಿರತೆ ಇರೋದು ನನಗೆ ಕಾಣಿಸಿಲ್ಲ. ಸ್ವಲ್ಪ ಏರ್ಪೇರ್ ಆಗುತ್ತೆ ಈ 5 ವರ್ಷ. ಅದಕ್ಕೆ ಬಟ್ ಇವಾಗ ಮಾರ್ಕೆಟ್ನಲ್ಲಿ ಏನು ಅಪ್ ಡೌನ್ ಏನಿದೆಯೋ ಅದು ಆಗ್ತಾನೆ ಇರುತ್ತೆ ಅದು. ಬಟ್ ಆ ಸ್ಪೀಡ್ ಇರೋದಿಲ್ಲ ಅಂತ ಅನ್ಸುತ್ತಪ್ಪ ನನಗೆ. ಸರ್, ಇನ್ನು ಭಾರತೀಯರ ಅದೇ ಮೌಲ್ಯದಲ್ಲಿ, ರೂಪಾಯಿ ಮೌಲ್ಯದಲ್ಲಿ ಕುಸಿತ ಈ ಹಿಂದೆ ಕಂಡಿತ್ತು. ಸೊ 30 ಲಕ್ಷ, ಕನಿಷ್ಠ 30 ಲಕ್ಷ ಕೋಟಿ ರೂಪಾಯಿ ಕುಸಿತ ಕಂಡಿತು ಅನ್ನುವಂಥ ಒಂದು ಮಾಹಿತಿ ಈ ಹಿಂದೆ. ಸೊ ಇದಕ್ಕೆ ಯಾರು ಹೊಣೆ ಸರ್? ಯಾರು ಹೊಣೆ ಆಗ್ತಾರೆ? ಇದು ಏನಾಗುತ್ತೆ ಅಂದರೆ, ಇದು ನಮ್ಮ NRIs ಇದ್ದಾರೆ ನೋಡಿ, ಜಾಸ್ತಿ ಜನ ಈ ನಮ್ಮ ಫಾರಿನರ್ಸು NRIs ಮುಖಾಂತರ ಬರ್ತಾ ಇದೆ, ಮ್ಯೂಚುವಲ್ ಫಂಡ್ಸ್ ಇದೆಲ್ಲ. ಅವ್ರಿಗೆ ಇಂಡಿಯಾ ಸ್ಟೋರಿ ಇಷ್ಟ ಆಯಿತು. ಆದ್ರೂ ಅವ್ರಿಗೆ ಈ ಕಾನ್ಫಿಡೆನ್ಸ್ ಇದು ಹೆಂಗೆ ಇದು ಇಂಥ ಇವಾಗ ಬೇರೆಯವ್ರು ಯಾರನ್ನ ಆಗ್ಬಿಟ್ರೆ ಫೈನಾನ್ಸ್ ಮಿನಿಸ್ಟರ್ ಆಗ್ಬೋದು, ಪ್ರೈಮ್ ಮಿನಿಸ್ಟರ್ ಆಗ್ಬೋದು, ಸ್ಥಿರತೆ ಇರೋದಿಲ್ಲ ಅಲ್ಲ. ಅದಕ್ಕೆ ಎದುರ್ಕೊಂಡ್ಬಿಟ್ಟು ಅವರು ಮಾರಕ್ಕೆ ಶುರು ಮಾಡಿದ್ರು. ಅದಕ್ಕೆ ಸ್ವಲ್ಪ ಡಾಲರ್ ಸ್ಟ್ರಾಂಗ್ ಆಯಿತು, ರುಪಿ ಕಡಿಮೆ ಆಯಿತು. ಯಾವತ್ತು ಅಂತೀರಿ? ಎಲೆಕ್ಷನ್ ದಿವಸ, ಕೌಂಟಿಂಗ್ ದಿವಸ. ಇವಾಗ ಮತ್ತೆ ಸ್ವಲ್ಪ ಒಂದು 1 ರೂಪಾಯಿ ಈ ಕಡೆ ಹೊರದಾಗ್ತಾ ಇದೆ. ಬಟ್ ಮತ್ತೆ ಸರಿ ಹೋಗುತ್ತೆ ಅಂತ ಅನ್ಸುತ್ತಪ್ಪ ನನಗೆ. ಅಂತ ಭಯ ಪಡೋದೇನು ಬೇಕಿಲ್ಲ, ಪ್ಯಾನಿಕ್ ನಾಟ್ ನೆಸೆಸರಿ. ಓಕೆ ಸರ್, ಇನ್ನು ಇತ್ತೀಚಿನ ಸಂದರ್ಶನದಲ್ಲಿ ಮೋದಿ ಅವರೊಂದು ಮಾತನ್ನು ಹೇಳಿದ್ರು, ಷೇರು ಖರೀದಿಸಿ ಅನ್ನುವಂಥದ್ದನ್ನ ಜನರಿಗೆ ಹೇಳಿದ್ರು, ಉತ್ತೇಜನವನ್ನ ನೀಡಿರುವಂಥದ್ದು. ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು? ಸರಿ ಅಲ್ಲ, ನಿಜಾನೇ. ಇವಾಗ ಶೇರ್ಸ್ನಲ್ಲಿ ಇವಾಗ ನಾವು ತುಂಬಾ ಜನ ನೋಡಿದ್ದೀವಿ, ಎಷ್ಟೋ ಮನೆಯಲ್ಲಿ ಅವರು ಮುಂದೆ ಬಂದಿದ್ದೆ ಶೇರ್ಸಿಂದ. ಸ್ವಂತ ಮನೆ ಕಟ್ಕೊಂಡಿದ್ದಾರೆ, ಮಕ್ಕಳಿಗೆ ಓದಿಸಿದ್ದಾರೆ, ಏನೋ ಇದು ಗ್ರೋ ಆಗಿದ್ದಾರೆ, ಮದುವೆಗಾರಾಗಿದೆ, ಚಿನ್ನ ಬೆಲೆ ತಗೊಂಡಿದ್ದಾರೆ. ಯಾಕೆ ಅಂದರೆ ಇದು ನಿಮ್ಗೆ ಎಕ್ಸ್ಟ್ರಾ ಇನ್ಕಮ್ ಬರುತ್ತೆ, ಎಫರ್ಟ್ ಇರುತ್ತೆ. ಇವಾಗ ನೀವು ಸಂಬಳ ಬರೋದು ಗ್ಯಾರಂಟಿ, ಅದು ಎವ್ರಿ ಮಂತ್. ಬಟ್ ನಿಮ್ಗೆ ಇನ್ವೆಸ್ಟ್ಮೆಂಟ್ ಗ್ರೋ ಆಗಬೇಕಲ್ಲ. ಇನ್ವೆಸ್ಟ್ಮೆಂಟ್ ಗ್ರೋ ಇರುತ್ತೆ ನೋಡಿ. ಫಸ್ಟ್ ಮೇಕಿಂಗ್ ಮನಿ, ಸೇವಿಂಗ್ ಮನಿ ಇಸ್ ಸೆಕೆಂಡ್ ಆಸ್ಪೆಕ್ಟ್. ಥರ್ಡ್ ಇಸ್ ದಟ್ ಮನಿ ಹೌ ಟು ಇನ್ವೆಸ್ಟ್, ವೈಸ್ ಇನ್ವೆಸ್ಟ್ಮೆಂಟ್ ಮಾಡೋದು ಮೂರನೇದು. ಇವಾಗ ಲಿಕ್ವಿಡ್ ಅಸೆಟ್ಸ್, ಇವಾಗ ಶೇರ್ ನಿಮಗೆ ತೊಗೊಂಡಿದ್ರೆ
ನೀವು ಸಡನ್ ಆಗಿ ದುಡ್ಡು ಬೇಕು ಅಂದರೆ ವಿತಿನ್ 24 hours ನಿಮ್ಗೆ ಕೈಗೆ ಬಂದ್ಬಿಡುತ್ತೆ ಬ್ಯಾಂಕಿಗೆ. ಬೇರೆ ನೀವು ಮನೆ ತಗೊಂಡಿದ್ರೆ ಅದು ಯಾವನ ಇನ್ನೊಬ್ಬನ ತಗೊಂಡು ಅವನು ಮಾರ್ಕೊಂಡು ಅದು ನೀವು 1 ಲಕ್ಷ ಹಾಕಿದ್ರೆ ನೀವು ಆ ಮನೆ ಮಾರೋವರೆಗೂ ನಿಮ್ಗೆ ದುಡ್ಡು ಬರೋದ್ರ. ಬೇರೆ ಶೇರ್ಸ್ನಲ್ಲಿ ನಿಮ್ಗೆ 5,000 ರೂಪಾಯಿ ಬೇಕಪ್ಪ, 1 ಲಕ್ಷ ಹಾಕಿದ್ದೀರಿ 5,000 ರೂಪಾಯಿವರೆಗೂ ತೊಗೋಬೋದು. ಲಿಕ್ವಿಡಿಟಿ ಅಂತೀವಿ ಅದಕ್ಕೆ. ಅದು ತುಂಬಾ ಚೆನ್ನಾಗಿದೆ. ಅದಕ್ಕೆ ಈ ಬಿಸ್ನೆಸ್ ಏನು ಇನ್ನೂ ಮೇರೆ ಹೋಗುತ್ತೆ ಹೊರತು ಕಡಿಮೆ ಆಗೋದ್ರೆ. ಬಟ್ ವಾತಾವರಣ ತುಂಬ ಇಂಪಾರ್ಟೆಂಟು. ಇದು ಏನಂದರೆ ನಮ್ಮ ಈ ಸಿನಿಮಾಗಳನ್ನ ತೋರಿಸ್ತಾರೆ ನೋಡಿ, ದೊಡ್ಡವರೆಲ್ಲ ಕೆಟ್ಟವರು ಅಂತ ಆಟಿಟ್ಯೂಡ್ ಇರಬಾರ್ದು. ಅದು ಏನಾದ್ರೂ ಅಂಬಾನಿನ ಬೈಯೋದು, ಅದಾನಿನ ಬೈಯೋದು ಇಲ್ಲ, ಮಾಡಬಾರ್ದಂಗಿಲ್ಲ. ಅವರೆಲ್ಲ ಏನೋ ಬಂದಿತ್ತು, ಏನೋ ಇದ್ರೆ ತೊಗೊಂಬನ್ನಿ, ಅವನ ಮೇಲೆ ಕೇಸ್ ಹಾಕಿ ಅವ್ರಿಗೆ ಪನಿಷ್ಮೆಂಟ್ ಕೊಡಿ. ಬಟ್ ದೊಡ್ಡವ್ರಿಗೆಲ್ಲ ಪನಿಷ್ಮೆಂಟ್ ಕೊಡೋಣ, ಎಲ್ಲರೂ ದೊಡ್ಡವ್ರು ಕೆಟ್ಟವರು ಇಂಥ ಆಟಿಟ್ಯೂಡ್ ತೋರಿಸ್ಬಾರ್ದು. ಎಸ್ಪೆಷಲಿ ಈ ಸೀರಿಯರು ಈ ಸಿನಿಮಾಗಾರಿಂದ ತೋರಿಸ್ಬಿಟ್ಟು ಜನರಿಗೆ ಅರ್ಥ ಆಗಿಲ್ಲ, ಅಲ್ಲ ಕೆಟ್ಟವರು ದೊಡ್ಡವರೆಲ್ಲ ಕೆಟ್ಟವರು ಅಂತ ಹಂಗಿರೋದ್ರ. ಅದು ಡೆವಲಪ್ಮೆಂಟ್ಗೆ ಇವಾಗ ಟ್ಯಾಕ್ಸ್ ಕಟ್ಟಬೇಕು ಅಂದ್ರೆ ಯಾರು ಕಟ್ತಾರಪ್ಪ? ಇವಾಗ ಇವ್ರು ಫ್ರೀ ಬೀಸ್ ಕೊಡ್ತಾರ ಗ್ಯಾರಂಟೀಸ. ಇದು ಎಲ್ಲಿಂದ ಕಟ್ತಾ ಇದ್ರೆ ಟ್ಯಾಕ್ಸ್ ದುಡ್ಡು. ಟ್ಯಾಕ್ಸ್ ಕಟ್ಟೋರು ಯಾರು? ಚೆನ್ನಾಗಿ ಮುಂದೆ ಬಂದಿರೋರು. ಅವ್ರನ್ನ ಬೈದ್ಬಿಟ್ರೆ ಪ್ರಯೋಜನ? ಅವ್ರಿಗೆ ಎನ್ಕರೇಜ್ ಮಾಡ್ಬೇಕಲ್ಲ. ನೀವು ಬನ್ನಿ, ನೀವು ಕೆಲಸ ಮಾಡಿ, ನೀವು ಸ್ಟಾರ್ಟ್ ಮಾಡಿ, ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ನೀವು 4 ಕಾಸು ಮಾಡಿ, ನೀವು ಟ್ಯಾಕ್ಸ್ ಕಟ್ಟಿ ಚೆನ್ನಾಗಿರಿ. ಯಾಕೆ ಬೇರೆಯವ್ರನ್ನ ಬೈಯೋದು ಯಾಕೆ? ಅದಕ್ಕೆ ಇನ್ವೆಸ್ಟ್ಮೆಂಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಹೇಳ್ಕೊಡ್ಬೇಕಾಗುತ್ತೆ ಜನರಿಗೆ. ನನ್ನ ಅಂದಾಜು ನಿಮ್ಮ ಹತ್ರ 100 ರೂಪಾಯಿ ಇದ್ರೆ ಒಂದು 1/3 ಅಂದರೆ 1 ಭಾಗ, 1/3 ಭಾಗ ರಿಯಲ್ ಎಸ್ಟೇಟ್ ಇಟ್ಕೋಬೇಕು. ಇನ್ನೊಂದು 1/3 ಭಾಗ ಗೋಲ್ಡು, ಸಿಲ್ವರ್ ಅಂತ ತಗೋಬೇಕು. ಇನ್ನೊಂದು 1 ಭಾಗ ಶೇರ್ಸು, ಮ್ಯೂಚುವಲ್ ಫಂಡ್, ಫಿಕ್ಸಡ್ ಡಿಪಾಸಿಟ್ ಇಟ್ಕೋಬೇಕು. ಆವಾಗ ನೀವು ಆರಾಮಾಗಿ ಗ್ರೋ ಮಾಡ್ತೀವಿ, ಇನ್ಫ್ಲೇಷನ್ ಬಿಟ್ ಮಾಡ್ಬೋದು. ಇದಕ್ಕೆಲ್ಲ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಮಾಡ್ತಾ ಇದೀವಿ ಆಲ್ರೆಡಿ. ಓಕೆ. ಇನ್ನು ಬಿಜೆಪಿ ಅಥವಾ ಮೋದಿಯ ಗೆಲುವು ಹಾಗೂ ಷೇರು ಮಾರುಕಟ್ಟೆ ಇದು ಯಾವ ರೀತಿ ಕನೆಕ್ಟ್ ಅಂತ? ಖಂಡಿತ ಕನೆಕ್ಟ್ ಇದೆ. ಬಿಕಾಸ್ ಮೋದಿ ಮೇಲೆ ಜನರಿಗೆ ಕಾಣ್ಬೇಕು. ಮೋದಿ ಬಿಸ್ನೆಸ್ ಅಂಡರ್ಸ್ಟ್ಯಾಂಡ್ಸ್. ಅವ್ರು ಗುಜರಾತ್ ಇಂದ ಬಂದಿರೋರು, ಅವ್ರಿಗೆ ಶೇರ್ ಬಿಸ್ನೆಸ್ ಅಂದ್ರೆ ಏನು, ಎಷ್ಟು ಇಂಪಾರ್ಟೆಂಟ್ ಅಂತೆಲ್ಲ ಅರಿವಿರೋರು. ಬೇರೆ ಅವ್ರಿಗೆ ಅದೇ ನಾನು ಹೇಳಿದ್ನಲ್ಲ, ಕೆಟ್ಟವರು ಇವ್ರು ಬಿಸ್ನೆಸ್ ಮಾಡೋರ ಕೆಟ್ಟವರು, ದುಡ್ಡು ಮಾಡ್ತಾ ಇದ್ದಾರೆ ಅಂತ ಅನ್ಕೋರವರು ಇಲ್ಲ. ಮೋದಿ ಬಂದು ಇಂಡಸ್ಟ್ರಿಗೆ ಎನ್ಕರೇಜ್ ಮಾಡೋರು. ಈಸ್ ಎ ಪಾಸಿಟಿವ್ ಪರ್ಸನ್. ಸೊ ಅವ್ರಿಗೆ ಮಾರ್ಕೆಟ್ ಬಗ್ಗೆ ಹೆಂಗೆ ನಡ್ಕೋಬೇಕು. ಆಮೇಲೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ 2-3 ವರ್ಷದಿಂದ. ಅವ್ರದ್ದು ತುಂಬ ಇದಿದೆ. ಸೊ ಕಾನ್ಫಿಡೆನ್ಸ್ ನಮ್ಗೆ ಜಾಸ್ತಿ ಆಗಬೇಕು ಅಂದರೆ ಈವನ್ ವುಮೆನ್ ಪಾರ್ಟಿಸಿಪೇಷನ್ ಆಲ್ಸೋ ರಿಕ್ವೈರ್ಡ್. ವುಮೆನ್ ಆಲ್ಸೋ ಶುಡ್ ಕಮ್ ಫಾರ್ವರ್ಡ್ ಆ್ಯಂಡ್ ಇನ್ವೆಸ್ಟ್ ಇನ್ ಶೇರ್ಸ್. ಸೊ ದಟ್ ಸೇವಿಂಗ್ಸ್ ಅವ್ರು ಚೆನ್ನಾಗಿ ಮಾಡ್ತಾರೆ. ಗಂಡಸರಿಗೆನ ಸೇವಿಂಗ್ಸ್ ಮಾಡಿ, ಅದು ಇನ್ವೆಸ್ಟ್ಮೆಂಟ್ ಮಾಡಿ, ಅದನ್ನು ಇದು ಮಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಎಕನಾಮಿಕ್ಸ್ ಬಗ್ಗೆನೂ ನಾಲೆಜ್ ಬರುತ್ತೆ ಅವ್ರಿಗೆ. ಆವಾಗ ಪ್ರಪಂಚದಲ್ಲಿ ನಾವು ಹೆಂಗೆ ಫಸ್ಟ್ ರ್ಯಾಂಕ್ ಬರಬೇಕು. ಇವಾಗ 5ನೇ ರ್ಯಾಂಕ್ ಇದ್ದೀವಿ ನಾವು ದೇಶದಲ್ಲಿ. ನಮಗಿನ ಮುಂದೆ 4 ದೇಶಗಳಿದೆ. ಅದನ್ನ ಬೀಟ್ ಮಾಡಬೇಕು ಅಂದರೆ ಬರೀ ಮೋಡಿ ನಂಬ್ಕೊಂಡಿದ್ರಾಗಲ್ಲ. ಜನರು ಇದು ಮಾಡ್ಕೋಬೇಕು, ಎಲ್ಲರೂ ಕ್ರಿಯೇಟ್ ಮಾಡಬೇಕು, ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಸೇವಿಂಗ್ಸ್ ಜಾಸ್ತಿ ಮಾಡ್ಕೋಬೇಕು, ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ಕೋಬೇಕು. ಯಾವ ಇನ್ವೆಸ್ಟ್ಮೆಂಟ್ಸು ಯಾವ ಕಂಪನಿ ತೊಗೋಬೇಕು ಅಂತ ಎಕ್ಸ್ಪರ್ಟ್ಸ್ ವಿಚಾರಿಸ್ಬಿಟ್ಟು ತೊಗೋಬೇಕು. ಸ್ವಂತಕ್ಕೆ ತೊಗೋಬಾರ್ದು. ಇವತ್ತು ತೊಗೊಂಡು ನಾಳೆ ಡಬಲ್ ಆಗಬೇಕು ಅಂದ್ರೆ ಆಗಲ್ಲ. ಅದು ಕ್ರಮೇಣ ಬೇರೆ ಹೋಗೋಂಥ ಕಂಪನೀಸ್ ತೊಗೋಬೇಕು. ಇದಕ್ಕೆಲ್ಲ ಸ್ವಲ್ಪ ಇನ್ಫಾರ್ಮೇಷನ್ ಇರಬೇಕಾಗತ್ತೆ. ಅದಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಸೆಬಿನೂ ಮಾಡ್ತಾ ಇದೆ, NSE ಮಾಡ್ತಾ ಇದೆ. ಇನ್ನೂ ತುಂಬ ಮಾಡಬೇಕು ಅಂತ ನನಗೆ ಅನಿಸುತ್ತೆ. ಇವಾಗ ನಮ್ಮ ದೇಶದಲ್ಲಿ 100 ಜನಕ್ಕೆ 3 ಜನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಶೇರ್ ಮಾರ್ಕೆಟ್ನಲ್ಲಿ. 97% ಅವ್ರಿಗೆ ಗೊತ್ತೇ ಇಲ್ಲ ಶೇರ್ಸ್ ಅಂದ್ರೆ ಏನು ಅಂತ. ಹಂಗಿರಬಾರ್ದು. ಅಟ್ಲೀಸ್ಟ್ 10% ನಮ್ಮ ಟಾರ್ಗೆಟ್ ಇರಬೇಕು ಅಂತ ಅನ್ಸುತ್ತೆ. 5 ವರ್ಷದಲ್ಲಿ 110 ಜನ ಶೇರ್ ಮಾರ್ಕೆಟ್ ಡೈರೆಕ್ಟ್ ಆಗಿ ಬಂದ್ಬಿಟ್ರೆ ಅಷ್ಟು ದುಡ್ಡು ಬರುತ್ತಾರ, ಬಂಡವಾಳ ಬರುತ್ತಾರ. ಈ ಬಂಡವಾಳ ಬಿಟ್ಟರೆ ನಾವು ಇನ್ನೂ ಇಂಡಸ್ಟ್ರಿ ಮಾಡ್ಕೋಬಹುದು, ಫ್ಯಾಕ್ಟ್ರಿ ಕಟ್ಬೋದು, ರೊಟೇಷನ್ ಆಗುತ್ತೆ, ಜಾಬ್ ಆಪರ್ಚುನಿಟಿ ಸಿಗುತ್ತೆ. ಅರ್ಥ ಆಯ್ತಾ? ಅದಕ್ಕೆ ನಾವು ವಾತಾವರಣ ಚೆನ್ನಾಗಿರ್ಬೇಕು ಅಂದರೆ ನನ್ನ ಪ್ರಕಾರ ಶೇರ್ ಮಾರ್ಕೆಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ಸ್ ನಾಟ್ ಗ್ಯಾಂಬ್ಲಿಂಗ್ ದೆನ್. ತುಂಬ ಜನ ಏನು ಅನ್ಕೊಂಡಿದ್ದಾರೆ, ಇದೇನೋ ರೇಸ್ ಕೊಡ್ತಾರ ದುಡ್ಡೆಲ್ಲ ಹೋಗುತ್ತೆ ಅಂತ. ಅದಕ್ಕೆ ಹಂಗಲ್ಲ ಇದು. ನೋಡಿ, ಮೊನ್ನೆ ಬಿತ್ತು, ಇವತ್ತು ಮೇರೆ ಹೋಯ್ತು, ದುಡ್ಡು ಬಂದ್ಬಿಡ್ತು ಹಾಕಿರೋರಿಗೆ. ಅದೇ ನೀವು ಸಾಲ ಮಾಡ್ಕೊಂಡು ಹಾಕಿದ್ರೆ ಹೋಗ್ತಾ ಇತ್ತು ದುಡ್ಡು. ಬಿಕಾಸ್ ಆ ಪ್ಯಾನಿಕ್ ಮಾಡ್ಬಿಡ್ತಾ ಇದ್ರೆ ನಮ್ಗೆ ಎಷ್ಟು ಯೋಗ್ಯತೆನೋ ಅದ್ ಪ್ರಕಾರ ತಗೊಂಡ್ರೆ ಲಾಸ್ ಆಗೋದು. ಎದುರ್ಕೋಬಾರ್ದು, ನಂಬಿಕೆ ಇರಬೇಕು. ಇಲ್ಲ ಇದು ಮೇರೆ ಹೋಗುತ್ತೆ ಅಂತ ಏನಾಗೋದಿಲ್ಲ. ಇವಾಗ ಇದು ಮೋಡಿ ಅಂದರೆ ಸೇಫ್ಟಿ, ಸೆಕ್ಯೂರಿಟಿ, ಪ್ರೊಟೆಕ್ಷನ್ ಅಂತ ಒಂದು ಗ್ಯಾರಂಟಿ ಮೇಲೆ ತೊಗೊಂಡಿದ್ದಾರೆ ಜನ. ಮೋಡಿ ಮೇಲೆ ಅವ್ರಿಗೆ ದುಡ್ಡು ಮಾಡ್ಕೋಬೇಕು ಅಂತ ಆಸೆ ಇರುತ್ತೆ. ಬಟ್ ಮೋಡಿ ಕ್ಯಾಪ್ಟನ್ ಚೆನ್ನಾಗಿದ್ದಾನೆ ಅಂತ ಅವ್ರಿಗೆ ಆಸೆ. ಅದಕ್ಕೆ ಅವರೇ ಬಂದ್ಬಿಟ್ಟಿದ್ದಾರೆ. ಅದಕ್ಕೆ ಇಟ್ಸ್ ಎ ಗುಡ್ ಥಿಂಗ್.
ಬಟ್ ಅವ್ರಿಗೆ ಕೆಲಸ ಮಾಡೋಕ್ಕೆ ಸರಿಯಾಗಿ ಬಿಡ್ಬೇಕಷ್ಟೇ. ಅದು ಒಂದು ಬಿಟ್ಬಿಟ್ರೆ 5 ವರ್ಷ ಚೆನ್ನಾಗಿರುತ್ತೆ, ಓಕೆ ಇನ್ನು ಮೇಲಾಗುತ್ತೆ ನಾಲ್ಕು. ಓಕೆ ಸರ್, ಇನ್ನು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಹೂಡಿಕೆದಾರರು ಯಾರು ಇರ್ತಾರೆ ಅವ್ರಿಗೆ ತುಂಬಾನೇ ಸಹಕಾರಿಯಾಗುತ್ತೆ ಅನ್ನುವಂಥದ್ದು ಹೇಳ್ತಾರೆ. ಇದು ನಿಜವಾ ಅಥವಾ ಹೇಗೆ ಹೇಳ್ತೀರಾ? ಖಂಡಿತ ಅಲ್ಲ. ಇದು ಲಾಂಗ್ ಟರ್ಮ್ ನಲ್ಲಿ ಕೆಲವು ಸೆಕ್ಟಾರ್ಸ್ ಇದೆ, ಲೈಕ್ ಡಿಫೆನ್ಸ್ ಸೆಕ್ಟಾರ್ಸ್, ಬ್ಯಾಂಕಿಂಗು, ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್, ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಇದೆಲ್ಲ ತುಂಬಾನೇ ಚೆನ್ನಾಗಿದೆ. ಇದು ಬಗ್ಗೆ ಫರ್ದರ್ ಇನ್ಫಾರ್ಮೇಶನ್ ಬೇಕಾದ್ರೆ ನಾನು ನಿಮ್ಗೆ ಶೇರ್ ಮಾಡ್ಕೋಬೋದು. ಸೊ ಇವಾಗ ಲಾಂಗ್ ಟರ್ಮ್ನಲ್ಲಿ ಕೆಲವು ಶೇರ್ಸು ಖಂಡಿತ ಹೋಗುತ್ತೆ. ಸೊ ಕೆಲವು ಶಾರ್ಟ್ ಟರ್ಮ್ ಇದೆ, ಅದು ತಗೊಂಡು ಬೇಗ ಮಾರೋಂಥದ್ದು, ಅದು ಬೇಡ. ಇನ್ವೆಸ್ಟರ್ಸ್ಗೆ ಲಾಂಗ್ ಟರ್ಮ್ ಇರ್ಕೊಳ್ಳೋಣ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ನಲ್ಲಿ ಸೆಲೆಕ್ಟೆಡ್ ಸೆಕ್ಟರ್ಸ್ ಇದೆ, ಅದನ್ನ ಮಾಡಿದ್ರೆ ನಿಮ್ಗೆ ರಾಸ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ, ಪ್ರಾಫಿಟ್ಟು 25-30% ಬರೋ ಚಾನ್ಸಸ್ ಜಾಸ್ತಿ ಇದೆ. ನೋಡಿ ಇದೇ ನೋಡಿ ನೀವು, ನಾವೆಲ್ಲ ಅನಲೈಸ್ ಮಾಡಿದ್ದೀವಿ. 20 ವರ್ಷ ಮುಂಚೆ ಕೆಲವು ಚಿನ್ನದ ಹಾಕಿದ್ದಾರೆ, ಕೆಲವು ರಿಯಲ್ ಎಸ್ಟೇಟ್ನ ಹಾಕಿರ್ತಾರೆ, ಕೆಲವರು ಶೇರ್ನ ಹಾಕಿರ್ತಾರೆ. ಎಲ್ಲರೂ ಕಂಪೇರ್ ಮಾಡ್ತಾರೆ, ಯಾವ್ದು ಬೆಸ್ಟ್ ರಿಟರ್ನ್? ಶೇರ್ಸು ಫಸ್ಟ್, ನೋ ಡೌಟ್. ಯಾಕೆಂದ್ರೆ ಬಟ್ ಇದು ಬುದ್ಧಿವಂತನಿಂದ ಜಾಣತನದಿಂದ ಮಾಡ್ಕೊಂಡು ನಾವು ಓವರ್ ಆಗಿ ನಾವು ಪ್ರಾಫಿಟ್ ಮಾಡ್ಬೋಣ, ಇವತ್ತು ತಗೊಂಡು ನಾಳೆ ಹೋಗ್ಬಿಟ್ಟು ಹಂಗೆ ಬರೋದ್ರ. ಇವಾಗ ಅಗ್ರಿಕಲ್ಚರ್ನ ಹೆಂಗೆ ಇವತ್ತು ತಗೊಂಡ್ರೆ ಬೆಲೆ ಹಾಕ್ತೀವಿ, 1 ವರ್ಷ ಆದ್ಮೇಲೆ ಇದು ಬರುತ್ತಲ್ವಾ ನಿಮ್ಗೆ ಪ್ರಾಡಕ್ಟ್, ಇವತ್ತು ಹಾಕ್ಬಿಟ್ಟು ನಾಳೆ ಬಂದ್ಬಿಟ್ರೆ ಅಂತ ಅದು ಹೆಂಗೆ ಅದು ಪ್ರಾಫಿಟ್ ಆಗೈತೆ ಅದು. ಅದೇ ಥರ ಶೇರ್ಸ್ನಲ್ಲಿ ಅಷ್ಟೇ, ತಗೊಂಡು 1 ಇಯರ್ ಇಟ್ಕೊಂಡು ಅದು ಕರೆಕ್ಟಾಗಿ ಮೂವ್ಮೆಂಟ್ ಆಗ್ತಾ ಇದ್ರೆ ಚೆನ್ನಾಗಿರುತ್ತೆ. ಇಟ್ ಈಸ್ ಎ ವೆರಿ ಗುಡ್ ಇನ್ವೆಸ್ಟ್ಮೆಂಟ್. ನನ್ನ ಪ್ರಕಾರ ಈ ದೇಶ ಉದ್ಧಾರ ಆಗಬೇಕು ಅಂದರೆ ಫಸ್ಟು ಮಾರ್ಕೆಟ್ ಉದ್ಧಾರ ಆಗಬೇಕು, ಶೇರ್ ಮಾರ್ಕೆಟ್. ಯಾಕೆ ಅಂದರೆ ಅದು ಸ್ಟ್ರೆಂತ್ ಆಫ್ ದ ಇದು ನಮ್ಮದು ಬ್ಯಾಕ್ ಬೋನ್ ಥರ. ಓಕೆ ಓಕೆ ಸರ್, ಇನ್ನು ಮುಂಬೈ ಷೇರು ಮಾರುಕಟ್ಟೆ ಬಗ್ಗೆ ನಾವು ಮಾತನಾಡೋದಾದ್ರೆ ಅಲ್ಲಿ ಅನುಭವಿಸ್ತಿರುವಂತಹ ಸಮಸ್ಯೆ ಅಂದ್ರೆ ಅದೇ ಕಂಪ್ಲೀಟ್ ಆಗಿ ಬ್ಲಡ್ ಬಾತ್ ಆಗ್ತಾ ಇದೆ. ಅಂದ್ರೆ ಆ ತರ ಬ್ಲಡ್ ಬಾತ್ ಅದು ಆ ಒಂದ್ ದಿವಸ ಬಿಟ್ಟು 4ನೇ ತಾರೀಕು ಎಲೆಕ್ಷನ್ ರಿಸಲ್ಟ್ಸ್ ಬಂತು ನೋಡಿ, ಅಂದ್ರೆ ಡಮಾಲ್ ಅಂತ ಬಿದ್ದೋಯ್ತಲ್ವಾ, ಅದು ಒಂದ್ ದಿವಸ ಬಿಟ್ಟು ನಿನ್ನೆ ನೋಡಿ ಮತ್ತೆ 2000 ಪಾಯಿಂಟ್ ಹೋಗಿದೆ. ಇವತ್ತು ನೋಡಿ ಇನ್ನೊಂದು 500 ಮೇಲೆ ಹೋಗಿದೆ. ಅದೆಲ್ಲ ಮೇಕಪ್ ಆಗ್ಬಿಡ್ತು ಲಾಸಸ್. ಸೊ ಅದೇ ಇದು ಏನು ಅಂದ್ರೆ ಇದು ಹೈಪ್ ಮಾಡ್ಬಿಡ್ತಾರೆ, ಓ ಹಿಂಗೆ ರಾಸ್ ಆಗ್ಬಿಡ್ತು, ಅಲ್ಲ ಇದು ಬೀದಿಗೆ ಬಂದ್ಬಿಟ್ರು ಅಂತ. ಹಂಗಾಗೋದ್ರೆ ಸೇಫ್ಟಿ ಇರೋವ್ರಿಗೆ ರಾಸ್ ಆಗೋದ್ರೆ ಜಾಸ್ತಿ ತಗೊಂಡೆ ನಮ್ಗೆ ಹಾಸಿಗೆ ಇದ್ದಷ್ಟು ಕಾಚು ಹಚ್ಚಿದ್ರೆ ಲಾಸ್ ಆಗೋ ಚಾನ್ಸೇ ಇಲ್ಲ. ನಾವೆಲ್ಲ ಬ್ರೋಕರ್ಸ್ ತುಂಬ ಜನ ನೋಡಿದ್ದೀವಿ, ಎಷ್ಟು 50,000 60,000 ಜನ ನಮ್ಮ ಹತ್ರ ವ್ಯಾಪಾರ ಮಾಡ್ಕೊಂಡು ಹೋಗಿದ್ದಾರೆ, ಎಲ್ಲ ಸುಖವಾಗಿದ್ದಾರೆ. ಕೆಲವರು ಓವರ್ ಅಂಬಿಷನ್ ಇಟ್ಕೊಂಡು ಅವ್ರು ಲಾಸ್ ಆಗುತ್ತೆ, ಬಟ್ 90% ಸೇಫ್ಟಿ ಆಗಿ ಇರೋರು ಚೆನ್ನಾಗಿರ್ತಾರೆ. ಓಕೆ, ಇನ್ನು ಅದೇ ಇದ್ರ ಬಗ್ಗೆ ಮಾತನಾಡ್ತಾ ಮೋದಿಯವರು ವಾಪಸ್ ಒಂದು ಮಾತನ್ನೇ ಹೇಳಿದ್ರು, ಅದೇ ರಿಸ್ಕ್ ತಗೊಳ್ಳುವಂತಹ ಯಾವುದೇ ರೀತಿಯಂತ ಸಂದರ್ಭ ಬರಲ್ಲ, ಅಥವಾ ತಗೊಂಡ್ರು ಕೂಡ ನಿಮ್ಗೆ ಇನ್ನೊಂದು ಟೈಮ್ಗೆ ಅದು ತುಂಬಾನೇ ಸಹಾಯ ಆಗುತ್ತೆ ಅನ್ನುವಂಥದ್ದು ಹೂಡಿಕೆದಾರರಿಗೆ ಮಾತನ್ನ ಹೇಳಿದ್ರು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಅದೇ ರಿಸ್ಕ್ ಅಂದ್ರೆ ಇವಾಗ ನೀವು ನೋಡಿ ಶೇರ್ಸ್ ತಗೊಂಡು ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಡಿವಿಡೆಂಡ್ ಬರುತ್ತೆ, ವರ್ಷಕ್ಕೆ ಪ್ರಾಫಿಟ್ ಬರುತ್ತಾರ, ಆ ಪ್ರಾಫಿಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಕೆಲವು ಸಾರಿ ಚೆನ್ನಾಗಿ ಇದ್ರೆ ಬೋನಸ್ ಶೇರ್ಸ್ ಬರುತ್ತೆ, ಫ್ರೀ ಶೇರ್ಸ್ ಬರುತ್ತೆ, ಅದು ಒಂದು ಚಾನ್ಸ್ ಇದೆ. ಅಂಡ್ ಆಲ್ಸೋ ನಿಮ್ಗೆ ಟ್ಯಾಕ್ಸ್ನಲ್ಲಿ ನೋಡಂಗಿದ್ರೆ ನಿಮ್ಗೆ ಶಾರ್ಟ್ ಟರ್ಮ್ಗೆ 15% ಟ್ಯಾಕ್ಸ್ ಏನೋ ಇದೆ, ಲಾಂಗ್ ಟರ್ಮ್ಗೆ 10% ಏನೋ ಇದೆ, ಕಡಿಮೆನೇ ಇದೆ ಟ್ಯಾಕ್ಸಸ್ ಶೇರ್ಸ್ಗೆ. ಅಂಡ್ ಆಲ್ಸೋ ಈ ನಾನು ಹೇಳಿದ್ನಲ್ಲ, ನೀವು ಗೋ ಬ್ಯಾಕ್ 20 years ಬ್ಯಾಕ್ ಅಂಡ್ ಸಿ ವಿಚ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಶೇರ್ಸ್. ಅದಕ್ಕೆ ಮೋದಿ ಹೇಳ್ತಾ ಇರೋದು ನಿಜ ಮಾತು. ಓಕೆ, ಇನ್ನು ಕೊರೋನಾ ಟೈಮಲ್ಲಿ ಯಾಕೆ ಈ ತರ ಕುಸಿತ ಆಯ್ತು? ಅದನ್ನ ಸೂಕ್ಷ್ಮ ಜಾಸ್ತಿ. ಇದೇನು ಅಂದ್ರೆ ಭಯ ಪಡೋದು. ಇವಾಗ ಬೇಗ ಇವಾಗ ನಿಮ್ಗೆ ಒಂದು ಮನೆ ಇದೆ ನಿಮ್ಗೆ, ಫಾರ್ ಎಕ್ಸಾಂಪಲ್ ಒಂದು ಮಲೇಷಿಯಾ ಮನೆ ಇದೆ, ಅದು ನಿಮ್ಗೆ ಓಪನಿಂಗ್ ರೇಟ್ ಕ್ಲೋಸಿಂಗ್ ರೇಟ್ ಸಿಗಲ್ಲ, ಹೆಂಗೂ ಇರ್ತೀವಿ ಇರೋ ಮನೆ ಅಂತ. ಅದೇ ತರ ಶೇರ್ಸ್ ಏನಾಗುತ್ತೆ ಅಂದ್ರೆ ನಿಮ್ಗೆ ಆವಾಗ ಫ್ಲಾಶ್ ಆಗ್ತಾ ಇರುತ್ತೆ ರೇಟ್ಸ್, ಓ ಬಿಡ್ತಾ ಇದೆ ಇನ್ನೂ ಬಿದ್ದೋಗ್ಬಿಡುತ್ತೆ ಅಂತ. ಅದು ಇನ್ಫಾರ್ಮೇಶನ್ ಜಾಸ್ತಿ ಇದೆ ಅದ್ರಲ್ಲಿ. ಆ ಇನ್ಫಾರ್ಮೇಶನ್ ಇಂದ ಇವರು ಪ್ಯಾನಿಕ್ ಆಗ್ಬಿಡ್ತಾರೆ. ಪ್ಯಾನಿಕ್ ಆಗೋ ಇದು ಮಸಾಲ ಆಗ್ಬಿಟ್ಟು ಇವರು ಸ್ವಲ್ಪ ಎಕ್ಸ್ಪರ್ಟ್ಸ್ ಏನೋ ಆಗ್ಬಿಟ್ಟು ಅಯ್ಯೋ ಇನ್ನೂ ಬಿದ್ದೋಗ್ಬಿಡುತ್ತೆ ಮಾರ್ಬಿಡಿ ಅಂತ ಎದುರಿಸ್ಬಿಟ್ಟು ಮಾರ್ಸ್ಬಿಡ್ತು. ಹಂಗೆ ಮಾಡ್ಕೋಬಾರ್ದು. ಅದೇ ನಾವು ಕಂಟ್ರೋಲ್ ಇದ್ರೆ ಎನಿಥಿಂಗ್ ಇಸ್ ಗುಡ್. ಶೇರ್ಸ್ನಲ್ಲಿ ಸೆಲೆಕ್ಷನ್ ಇಸ್ ಇಂಪಾರ್ಟೆಂಟ್. ಇವಾಗ ನೋಡಿ 10,000 ಕಂಪನೀಸ್ ಇದೆ, ಬರೀ 500 ಕಂಪನೀಸ್ ಸೇಫ್. ಈ 500 ಕಂಪನಿ ಯಾವ್ದಪ್ಪ ಅಂತ ನಾವು ಯೋಚನೆ ಮಾಡಬೇಕು ಅಂದ್ರೆ ಯಾರನ್ನ ಒಬ್ಬನ ಎಕ್ಸ್ಪರ್ಟ್ ಇಟ್ಕೋಬೇಕು. ಓಕೆ, ಅಂದ್ರೆ ಮುಂದಿನ ದಿನಗಳಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಅಂದ್ರೆ ಹೂಡಿಕೆದಾರರಿಗೆ ಪ್ಯಾನಿಕ್ ಆಗುವಂತ ಸಂದರ್ಭ ಬರಬಹುದಾ ಅಥವಾ ಏನು? ಅದು ಇದ್ದೇ ಇರುತ್ತೆ. ಮಾರ್ಕೆಟ್ ಅಂದ್ರೆ ಪ್ಯಾನಿಕ್ ಇರುತ್ತೆ, ಗುಡ್ ನ್ಯೂಸ್ ಇರುತ್ತೆ, ಬ್ಯಾಡ್ ನ್ಯೂಸ್ ಇರುತ್ತೆ, ಎಲ್ಲ ಇರುತ್ತೆ ಅಲ್ವಾ. ಬಟ್ ಈ ಒಂದೊಂದು ಪೊಲಿಟಿಕಲ್ ಸ್ಟೆಬಿಲಿಟಿ ಏನ್ ದೇಶಕ್ಕೆ ಮುಖ್ಯ,
ಯಾರು ನಮಗೆ ಇದು ಮಾಡ್ತಾ ಇದ್ದಾರೆ, ನಮ್ಮನ್ನ ಗವರ್ನ್ ಮಾಡ್ತಾ ಇದ್ದಾರೆ, ಅವ್ರು ನೆಟ್ಟಿಗಿರ್ಬೇಕು, ತಲೆ ನೆಟ್ಟಿಗಿರ್ಬೇಕು, ಏನೋ ಅವರು ಹುಚ್ಚುಚ್ಚಾಗೆ ಏನೇನೋ ಡಿಸಿಷನ್ ತಗೋಬಾರ್ದು. ಕರೆಕ್ಟಾಗಿ ವ್ಯಾಪಾರಸ್ಥರಿಗೆ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿ ಇದು ಮಾಡ್ಕೋಬೇಕು. ಸೊ ಅದು ಮೋಡಿ ಕಾಚಾತಿ ಇದೆ. ಎರಡನೇದು, ನಮಗೆ ದೇಶದಲ್ಲಿ ವಾರ್ಗಿರೋಲ್ಲ, ಸರಿ ಹೋಗೋದಿಲ್ಲ. ವಾರ್ ಆಗಿಬಿಟ್ರೆ ಎಲ್ಲ ಬಿದೋಗ್ಬಿಡುತ್ತೆ. ವಾರ್ ಆಗಬಾರ್ದು ಅಂದರೆ ದೇಶಕ್ಕೆ ಚೆನ್ನಾಗಿ, ಇವಾಗ ಮೋದಿ ಅವ್ರಿಗೆ ವಾರ ಆಗೋ ಚಾನ್ಸ್ ಇಲ್ಲ. 5 ವರ್ಷ ಸೇಫ್ ಆಗಿರ್ತೀವಿ ಅಂತ ಅನ್ಕೊಂಡಿದ್ದೀನಿ. ನೋಡೋಣ. ಅಂಡ್ ಆಲ್ಸೋ ಅಗ್ರಿಕಲ್ಚರ್ ಅಂದರೆ ಮಾನ್ಸೂನ್ ಇಂಪಾರ್ಟೆಂಟ್. ಅದು ನಮ್ಮ ಕೈಯಿಂದ ದೇವರು ಕರೆಕ್ಟಾಗಿ ಇದು ಬಂದರೆ ಪ್ರೊಡ್ಯೂಸ್ ಆದ ನಿಮ್ಗೆ ಅಗ್ರಿಕಲ್ಚರ್ ಮೇಲೆ ಹೋದರೆ ಈ ರೈತರ ಹತ್ರ ದುಡ್ಡಿರುತ್ತೆ. ಅವರು ಏನೋ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ತೊಗೋಬೋದು. ಟೂತ್ ಪೇಸ್ಟ್ ತೊಗೊತಾರೆ, ಏನಾದ್ರೆ ಟೂತ್ ಪೌಡರ್ ತೊಗೊತಾರೆ. ನಿಮ್ಮ ಟೂತ್ ಪೇಸ್ಟ್ ತೊಗೊಂಡಿರ್ತಾನೆ, ಟೂತ್ ಪೇಸ್ಟ್ ಕಂಪ್ನಿ ಮೇಲೆ ಹೋಗುತ್ತೆ ಹಂಗೆ. ಸೊ ಅದೆಲ್ಲ ಡಿಪೆಂಡೆಂಟ್ ಆನ್ ದ ಸೈಕಲ್. ಸೊ ದುಡ್ಡು ಯಾವಾಗ ಸೇರುತ್ತಪ್ಪ? ಎಕ್ಸ್ಟ್ರಾ ಇರ್ಬೇಕು ಇನ್ಕಮ್. ಎಕ್ಸ್ಟ್ರಾ ಯಾವಾಗ ಬರುತ್ತೆ? ನಾವು ಚೆನ್ನಾಗಿ ಮಾಡ್ತಾ ಇದ್ರೆ. ಚೆನ್ನಾಗಿ ಹೆಂಗೆ ಮ್ಯಾನುಫ್ಯಾಕ್ಚರಿಂಗ್ ಹೆಂಗತ್ತೆ? ಆರ್ಡರ್ಸ್ ಬರಬೇಕು. ಆರ್ಡರ್ಸ್ ಹೆಂಗೆ ಬರುತ್ತೆ? ಜನರಿಗೆ ಆರ್ಡರ್ ಕೊಡಬೇಕು ಅಂತ ಒಂದು ಇದಾಗುತ್ತೆ. ಇವಾಗ ನೀವು ಸ್ವಿಗ್ಗಿನೇ ಇದೆ, ಝೊಮ್ಯಾಟೊ ಇದೆ, ಎಲ್ಲ ಇದೆ. ಅವ್ರಿಗೆಲ್ಲ ಇವಾಗ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ. ಹೆಂಗೆ? ಬಿಕಾಸ್ ಅವರು ಯಾರು ಟೈಮ್ ಇಲ್ಲ, ಎಲ್ಲ ಊಟ ತಿಂಡಿ ಎಲ್ಲ ತರಿಸ್ಕೊಂಡು ತಿನ್ಕೊಂಡು ಇದ್ಬಿಟ್ಟು ಆರಾಮಾಗಿ ಇದ್ಬಿಟ್ಟಿರ್ತಾರೆ. ಸೊ ಇದೆಲ್ಲ ಆರ್ಡರ್ಸ್ ಇಂಥದ್ದೆಲ್ಲ ಬಂದಿರ್ತಾನೆ, ಅವ್ರ ಕಂಪನಿಗೆ ಉದ್ಧಾರ ಆಗುತ್ತೆ. ಅದಕ್ಕೆ ಎವ್ರಿ ಕಂಪನಿ ಆಸ್ ಸಮ್ ಸೆಲೆಕ್ಟೆಡ್ ಕ್ಲೈಂಟೇಲ್. ಸರ್, ನಿಮ್ಮ ಲೆಕ್ಕಾಚಾರದಲ್ಲಿ ಹೊಸ ಹೂಡಿಕೆದಾರರು ಯಾವ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಬಹುದು ಅನ್ನುವಂಥದ್ದು? ಇವಾಗ ಫ್ರೆಶ್ ಇನ್ವೆಸ್ಟ್ಮೆಂಟ್ಸ್ ಮಾಡೋಕ್ಕೆ ಅವಕಾಶ ಚೆನ್ನಾಗಿದೆ ಅನಿಸುತ್ತೆ ನನಗೆ. ನನ್ನ ಓನ್ ರಿಸರ್ಚ್ ಟೀಮ್ ಇದೆ. ನಮ್ಮ ಪ್ರಕಾರ ನಾವು ಕಂಪನಿ ಸೆಲೆಕ್ಟ್ ಮಾಡ್ತೀವಿ. ಅದ್ರ ಪ್ರಕಾರ ನಮ್ಗೆ ಅನಿಸುತ್ತೆ ಡಿಫೆನ್ಸ್ ಸೆಕ್ಟರ್ ಏನಿದೆಯೋ ಅದು ಸ್ಟ್ರಾಂಗ್ ಇದೆ ಇಂಡಿಯಾನಲ್ಲಿ. ತುಂಬ ಆರ್ಡರ್ ಬುಕ್ ಬರ್ತಾ ಇದೆ. ಭಾರತ್ ಎಲೆಕ್ಟ್ರಾನಿಕ್ಸ್ ಚೆನ್ನಾಗಿದೆ. BEL, ಭಾರತ್ ಹೆವಿ ಎಲೆಕ್ಟ್ರಾನಿಕ್ಸ್ ಅಂತ BEL ಅಂತಿದೆ, BHEL, ಅದು ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕಿಂಗ್ನಲ್ಲಿ ಬೆಸ್ಟ್ ಅನಿಸುತ್ತೆ. ಕನ್ಸ್ಯೂಮರ್ ಪ್ರಾಡಕ್ಟ್ಸ್ನಲ್ಲಿ ಹಿಂದೂಸ್ತಾನ್ ರಿವರ್ ಚೆನ್ನಾಗಿದೆ. ಏನು ಇದೆಲ್ಲ ತೊಗೊಂಡ್ರೆ ನಿಮಗೆ ರಿಸ್ಕು ಆಲ್ಮೋಸ್ಟ್ 0 ಇರುತ್ತೆ. ಇನ್ನು ಮೇಲೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ, ರಿಸ್ಕು ಕಡಿಮೆ ಆಗ್ತಾ ಇರುತ್ತೆ. ಬಿಕಾಸ್ ನಮ್ಗೆ ಫಸ್ಟು ಇವಾಗ ಸ್ಮಾಲ್ ಇನ್ವೆಸ್ಟರ್ಸ್ಗೆ ಒಂದು ಸೆಕ್ಟರ್ ಇರುತ್ತೆ. ಈ ರಿಸ್ಕ್ ತೊಗೊಳ್ಳೋವ್ರಿಗೆ, ಅಪಿಟೇಟ್ ಇರೋವ್ರಿಗೆ ಬೇರೆ ಕಂಪನೀಸ್ ಕೊಡ್ತೀವಿ. ನಾನಂತ ಇರುತ್ತೆ ಸ್ಮಾಲ್ ಇನ್ವೆಸ್ಟರ್ಸ್ಗೆ ಅವ್ರಿಗೆ ಎಷ್ಟಿದೆಯೋ ಇನ್ವೆಸ್ಟ್ಮೆಂಟು ತೊಗೋಬೇಕು ಅಂದರೆ ಕೆಲವು ಮ್ಯೂಚುವಲ್ ಫಂಡ್ಸ್ ಇದೆ. ಆ ಮ್ಯೂಚುವಲ್ ಫಂಡ್ಸ್ನಿಂದ ಹಾಕ್ಬಿಟ್ರೆ ಅವರಿಗೆ ಅವರೇ ನೋಡ್ಕೊಳ್ತಾರೆ. ಅವ್ರಿಗೆ ಅಡ್ಮಿನಿಸ್ಟ್ರೇಷನ್ ಫೀಸ್ ಅಂತ 2% 3% ತೊಗೊಳ್ತಾರೆ. ಅವರು ಮಿಕ್ಕ ಡಿಸಿಷನ್ಸ್ ಎಲ್ಲ ಅವರೇ ತೊಗೊಳ್ತಾರೆ. ಅದು ತುಂಬ ಸ್ಮಾಲ್ ಇನ್ವೆಸ್ಟರ್ಸ್ಗೆ ಸೇಫ್ಟಿ ಇದೆ. 16 ಇನ್ವೆಸ್ಟರ್ಸ್ಗೆ, ಸ್ಮಾಲ್ ಇನ್ವೆಸ್ಟರ್ಸ್ಗೆ ಮ್ಯೂಚುವಲ್ ಫಂಡ್ ರೂಟ್ ಗೊತ್ತಿರೋ, ಯಾವ ಸಬ್ಜೆಕ್ಟೇ ಗೊತ್ತಿರೋ ಅಂದರೆ ಅವರು ಒಂದು 50,000 1 ಲಕ್ಷ ಇಟ್ಕೊಂಡು ಕಷ್ಟ ಆಗುತ್ತೆ ಅವ್ರಿಗೆ ಡೈರೆಕ್ಟ್ ಮಾಡೋಕ್ಕೆ. ಆವಾಗ ಅವ್ರೇನು ಮಾಡಬೇಕು? ಈ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಮಾಡೋಂಥ ಮ್ಯೂಚುವಲ್ ಫಂಡ್ಸು 10,000 20,000 30,000 50,000 ಇಂಥವ್ರಿಗೆಲ್ಲ ಈ ಮ್ಯೂಚುವಲ್ ಫಂಡ್ಸ್ ಮುಖಾಂತರ ಹೋದ್ರೆ ಅವರೇ ಡಿಸಿಷನ್ ತೊಗೊಳ್ತಾರೆ, ಪರ್ಫಾರ್ಮೆನ್ಸು ತೋರಿಸ್ತಾರೆ. ಆ ಮ್ಯೂಚುವಲ್ ಫಂಡ್ಸ್ ಚೆನ್ನಾಗಿ ಮಾಡಿದ್ರೆ ಆ ರೇಟೇ ಜಾಸ್ತಿ ಆಗುತ್ತೆ ಮ್ಯೂಚುವಲ್ ಫಂಡ್ಸ್. ಅವ್ರ ಎಕ್ಸಿಟ್ ಆದರೆ ಆಚೆ ಬರೋವಾಗ 1 ವರ್ಷ ಆದಮೇಲೆ ಅದು ಇವಾಗ ನೀವು 10,000 ರೂಪಾಯಿ ಹಾಕಿದ್ರೆ ನಿಮ್ಗೆ 15,000 ರೂಪಾಯಿ ಬರ್ಬೋದು, 12,000 ರೂಪಾಯಿ ಬರ್ಬೋದು. ಅಂಥ ಕಂಪನೀಸ್ ಮ್ಯೂಚುವಲ್ ಫಂಡ್ಸ್ ತುಂಬ ಇದೆ. ಬ್ಯಾಂಕ್ಸ್ ಎಸ್ಪೆಷಲಿ ಮಾಡ್ತಾರೆ. HDFC ಮಾಡ್ತಾ ಇದೆ, ICICI ಮಾಡ್ತಾ ಇದೆ. ಆ ಬ್ಯಾಂಕ್ ಬ್ರಾಂಚಿಗೆ ಹೋಗ್ಬಿಟ್ಟು ನಮ್ಗೆ ಇನ್ವೆಸ್ಟ್ ಮಾಡಬೇಕು ಮ್ಯೂಚುವಲ್ ಫಂಡ್ನಲ್ಲಿ. ನೀವೇನಂತೀರಿ ಅಂದರೆ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತಿರುತ್ತೆ, SIP ಅಂತ. ಆ SIPಗೆ ಹೋಗ್ಬಿಟ್ಟು ಅವರ ಎಷ್ಟು ಮಿನಿಮಮ್ 10,000 20,000 ಇದು ಮಾಡಿ. ಏನಂದರೆ ತಿಂಗಳಿಗೆ ಇಷ್ಟು ನಾನು ಬರೋ ಸಂಬಳಕ್ಕೆ ನನಗಿಷ್ಟು ತಿಂಗಳಿಗೆ ಒಂದು 1,000 ರೂಪಾಯಿ 2,000 ರೂಪಾಯಿ ಹಾಕ್ತೀನಿ ಅಂದರೆ ಲಾಂಗ್ ಟರ್ಮ್ನಲ್ಲಿ ಅವರು ತಿಂಗಳು ಕಟ್ಕೊಂಡು ಹೋದ್ರೆ ಅವರು ಆಗಾದ್ರೆ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಬಟ್ ಅವ್ರು ಎಷ್ಟು ಬಂಡವಾಳ ಹಾಕಿದ್ರೆ ಅಷ್ಟು ದುಡ್ಡು ತೊಗೋಬೋದು. ಇವಾಗ 1 ಲಕ್ಷ ಆಗೋನಿಗೆ ಜಾಸ್ತಿ ಪ್ರಾಫಿಟ್ ಬರುತ್ತೆ, 10,000 ಹಾಕೋನಿಗೆ ಕಡಿಮೆ ಬರುತ್ತೆ, 1 ಕೋಟಿ ಅವನಿಗೆ ಇನ್ನೂ ಜಾಸ್ತಿ ಬರುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ಸೊ ನಾವು ಸ್ಲೋ ಆಗಿ ಸ್ಟಡಿಯಾಗಿ ಇಂಪ್ರೂವ್ ಆಗಬೇಕು ಅಂದರೆ ವಿ ಶುಡ್ ಹ್ಯಾವ್ ಎ ಪ್ರಾಪರ್ ಗೈಡ್. ಯಾರಪ್ಪ? ಮ್ಯೂಚುವಲ್ ಫಂಡ್ಸೇ ಬೆಟ್ರ್ ಅನಿಸುತ್ತೆ. ಬಿಕಾಸ್ ಇದು ಬ್ಯಾಂಕ್ಸ್ ಎಲ್ಲ ಪ್ರೂವ್ ಮಾಡಿದ್ದಾರೆ, ಮೊನ್ನೆ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಕೊಟ್ಬಿಟ್ಟು ಇವಾಗ ಡೈರೆಕ್ಟ್ ಮಾಡೋಕ್ಕೆ ಗೊತ್ತಿಲ್ಲ. ದಿವಸ ಕೂತ್ಕೊಂಡು ನಾವು ಶೇರ್ಸ್ ತೊಗೊಳ್ತೀವಿ ಅಂದರೆ ಅವ್ರಿಗೆ ಗೊತ್ತಿಲ್ಲ, ಹೇಳ್ಕೊಡ್ಬೇಕು ಯಾರನ್ನ. ಆಮೇಲೆ ಬ್ರೋಕರ್ಸ್ಗೂ ಇವಾಗ ಚಿಕ್ಕ ಆರ್ಡರ್ ತೊಗೊಳಕ್ಕೆ ಟೈಮ್ ಇಲ್ಲ. ಅದಕ್ಕೆ ಏನು ಮಾಡ್ತಾರೆ, ಈ ಮ್ಯೂಚುವಲ್ ಫಂಡ್ಸ್ ರೂಟ್ ಬೆಸ್ಟ್ ಅನ್ಸುತ್ತೆ. ಈವನ್ ನೀವು ಚಿನ್ನನೂ ಮ್ಯೂಚುವಲ್ ಫಂಡೇ ತೊಗೋಬೋದು, ಸಿಲ್ವರು ತೊಗೋಬೋದು, ಕಮಾಡಿಟೀಸು ಇದೆ, ಇದೆಲ್ಲ ಅಫಿಷಿಯಲ್ ಇದೆ. ಇವಾಗ ನಿಮ್ಗೆ ನೆಕ್ಸ್ಟ್ ಇಯರು ಡಿಮ್ಯಾಂಡ್ ಇರುತ್ತೆ ಶುಗರ್ಗೆ ಅಂದರೆ ಕಮಾಡಿಟಿ ಮಾರ್ಕೆಟ್ನ ಇನ್ವೆಸ್ಟ್ ಮಾಡ್ಬೋದು. ಶುಗರ್ ಪ್ರೈಸಸ್ ನಿಮ್ಗೆ ನೆಕ್ಸ್ಟ್ ಇಯರ್ ಜಾಸ್ತಿ ಆಗುತ್ತೆ, ನಿಮ್ಗೆ ಇವಾಗ ಗೊತ್ತಿದೆ ಅನ್ಕೋದೆ.
ಅದಕ್ಕೆ ಅಂತ ಒಂದು ಕಮಾಡಿಟಿ ಮಾರ್ಕೆಟ್ ಇದೆ, ಅದಕ್ಕೂ ಇನ್ವೆಸ್ಟ್ಮೆಂಟ್. ಬಟ್ ಇನ್ವೆಸ್ಟ್ಮೆಂಟ್ ಅಂತ ಮಾಡಬೇಕು. ಬರೀ ನೀವು ಬ್ಯಾಂಕ್ FD ಇಟ್ಕೊಂಡ್ರೆ 6%, ಇನ್ಫ್ಲೇಷನ್ 8% ಇರೋವಾಗ ನೀವು ಇನ್ನೂ ಬಡತನ ಜಾಸ್ತಿ ಆಗ್ತಾ ಇರುತ್ತೆ ಹೊರತು ಗ್ರೋ ಆಗೋ ಚಾನ್ಸೇ ಇಲ್ಲ. ಓಕೆ ಸರ್, ಇನ್ನು ಕೊನೆಯದಾಗಿ ಇನ್ವೆಸ್ಟರ್ಸ್ಗಳಿಗೆ ನಿಮ್ಮ ಒಂದು ಸಲಹೆ, ಟಿಪ್ಸ್ ಕೊಡೋದಾದ್ರೆ ಏನು ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ಇದು ಏನಾಗುತ್ತೆ ಅಂದರೆ, ಇವಾಗ ಮಾರ್ಕೆಟ್ ನೋ ಡೌಟ್ ಇಸ್ ಗುಡ್, ಬಟ್ ಮೋಡಿನ ಫೈನಾನ್ಸ್ ಮಿನಿಸ್ಟರ್ ಬಡ್ಜೆಟ್ ಪ್ರೆಸೆಂಟ್ ಮಾಡ್ತಾರೆ. ಇವಾಗ ನನ್ನ ಅಂದಾಜಿನಲ್ಲಿ ಇನ್ನು 2 ಮಂತ್ಸ್ನಲ್ಲಿ ಬಡ್ಜೆಟ್ ಬರುತ್ತೆ. ಆ ಟೈಮ್ನಲ್ಲಿ ಬೇಕಾದ್ರೆ ಇನ್ನೊಂದು ಮಾಡೋಣ, ಆವಾಗ ಒಂದು ನಿಮಗೆ ಫುಲ್ ಐಡಿಯಾ ಕೊಡ್ತೀನಿ. ಇವಾಗ ನನ್ನ ಅಂದಾಜಿನಲ್ಲಿ ಅದೇ ಈ ಟಿಪ್ಸ್, ಸ್ಪೆಷಲ್ ಟಿಪ್ಸ್. ಇವಾಗ ಸ್ವಲ್ಪ ಸೆಟರ್ ಆಗಿರಿ ಮಾರ್ಕೆಟು, ನನಗೆ ಅನಿಸುತ್ತೆ ಅಷ್ಟೇ. ಸ್ಟೆಬಿಲಿಟಿ ಬಂದ ಮೇಲೆ ಅದ್ರ ಬಗ್ಗೆ ಟಿಪ್ಸ್ ಕೊಡೋಣ. ಇವಾಗ ಸದ್ಯಕ್ಕೆ ನಾನು ಹೇಳ್ತೀನಿ, ಕಂಪನೀಸು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಇನ್ಫೋಸಿಸು, ವಿಪ್ರೋ, ಅವ್ರಿಗೆ ಎಷ್ಟು ಚಾತಿ ಇದೆಯೋ, ಎಷ್ಟು ಅವ್ರಿಗೆ ಇನ್ವೆಸ್ಟ್ಮೆಂಟ್ ಕೆಪಾಸಿಟಿ ಇದೆಯೋ ಅಷ್ಟು ತೊಗೋಬೋದು ಅನ್ಸುತ್ತೆ. ಇವಾಗ ಎಲ್ಲರೂ 100 ಶೇರ್ 200 ಶೇರ್ ತೊಗೊಳಕ್ಕಾಗ್ತಾಯಿದೆ. ನಾವು 5 ಶೇರು 10 ಶೇರು ತೊಗೊಂಡು ಕಲ್ಚರ್ ಸ್ಟಾರ್ಟ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಕಲ್ಚರ್. ಆಟೋಮೆಟಿಕ್ಕಾಗಿ ಅವರು ಕಲಿತಾರೆ. ಅದು ನನ್ನ ಪ್ರಕಾರ ಬೆಟರ್ ಟು ಇದು ಬೈ ಸೇಫ್ ಶೇರ್ಸ್. ನಮಗೆ ಪ್ರಾಫಿಟ್ ಆಗ್ತಾ ಇದೆ, ನಮ್ಮ ಹಾಕಿರೋ ದುಡ್ಡನ್ನು ವಾಪಸ್ ಬರಬೇಕು ಅಂಥ ಕಂಪನೀಸು ಹುಡ್ಕೊಂಡಿರ್ಬೇಕು. ಅದನ್ನು ಖಂಡಿತ ಅವೇರ್ನೆಸ್ ಪ್ರೋಗ್ರಾಮ್ ಮಾಡೋಣ, ಅದು ಮಾಡೋಣ. ಆವಾಗ ನಾನು ಇದು ಮಾಡ್ತೀನಿ. ಐ ವಿಲ್ ಟೆಲ್ ಇನ್ ಡೆಪ್ತ್ ಹೋಗೋಣ. ಸದ್ಯಕ್ಕೆ ಸ್ವಲ್ಪ ವೈಟ್ ಆ್ಯಂಡ್ ವಾಚ್. ಇನ್ನೇನು ಮಾನ್ಸೂನ್ ರಿಸಲ್ಟ್ಸು ಸ್ಟಾರ್ಟಿಂಗ್ನೇ ಚೆನ್ನಾಗಿದೆ. ಮಾನ್ಸೂನ್ ಇಸ್ ಫೇವರಬಲ್ ಅಂತ ಆಯಿತು. ಪರ್ಟಿಕ್ಯುಲರ್ ಮತ್ತು ಮೋಡಿ ಬಂದರು, ಅದು ಫೇವರಬಲ್ ಆಗಿದೆ. NDA ಈ ನಿತೀಶ್ ಕುಮಾರು ನಾಯ್ಡು ನಾವು ಇದು ಕೊಡ್ತೀವಿ, ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ರೆ ಅದು ಫೇವರಬಲ್ ಆಗಿದೆ. ಇನ್ನು ಬಡ್ಜೆಟ್ಟು ಯಾರು ಫೈನಾನ್ಸ್ ಮಿನಿಸ್ಟರ್ ಆಗ್ತಾರೆ, ಅವ್ರ ಒಪಿನಿಯನ್ ಏನು, ಅವ್ರು ಹೆಂಗೆ ಇಂಡಸ್ಟ್ರಿಗೆ ಹೆಂಗೆ ಅವರು ಮ್ಯಾನೇಜ್ ಮಾಡ್ತಾರೆ, ಹೆಂಗೆ ಎನ್ಕರೇಜ್ ಮಾಡ್ತಾರೆ, ಅದು ಬರುತ್ತೆ. ನೆಕ್ಸ್ಟ್ ಎಷ್ಟು ಟ್ಯಾಕ್ಸೇಷನ್ ಆಗ್ತಾರೆ ಅಂತ. ಅದಕ್ಕೆ ಇನ್ನು ನೆಕ್ಸ್ಟ್ 2 ಮಂತ್ಸ್ ತುಂಬ ಕ್ರಿಟಿಕಲ್ ಆಗಿದೆ. ಸೇಫ್ ಇನ್ವೆಸ್ಟ್ಮೆಂಟ್ಸ್ಗೆ ಬಡ್ಜೆಟ್ ನೋಡ್ಕೊಂಡು ಹಾಕೋದು ಬೆಟ್ರ್ ಅನ್ಸುತ್ತೆ. ಓಕೆ ಸರ್. ಸರ್, ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ರಿ, ಷೇರು ಮಾರುಕಟ್ಟೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರಿ. ಯಾಕಂದರೆ ಇಂಥ ಕೆಲವೊಂದು ವಿಚಾರಗಳು ಜನರಿಗೆ ಗೊತ್ತಿರಲ್ಲ, ಸಾಮಾನ್ಯ ಜನರಿಗಂತೂ ಇದ್ರ ಬಗ್ಗೆ ಮಾಹಿತಿನೇ ಇರಲ್ಲ. ಸೊ ಅವೆಲ್ಲ ಮಾಹಿತಿಗಳನ್ನು ನೀವು ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಸಂಜೀವಾಣಿ ಪರವಾಗಿ ಧನ್ಯವಾದಗಳು ಸರ್. ನಿಮಗೂ ಅಷ್ಟೇ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಭಾರತೀಯ ಷೇರು ಮಾರುಕಟ್ಟೆಯ ಬಗ್ಗೆ ನಿಮಗಿರುವಂತಹ ಎಲ್ಲ ಡೌಟ್ಸ್ಗಳನ್ನು ಸರ್ ಕ್ಲಿಯರ್ ಮಾಡಿದ್ರು. ಸೊ ಇದರ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ಕೂಡ ನಮಗೆ ಕಮೆಂಟ್ ಮೂಲಕ ಮುಕ್ತವಾಗಿ ತಿಳಿಸ್ಬೋದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸಂಜೀವಾಣಿ.